ಮ್ಯಾಥ್ಸ್ ಮೇಲ ಫಿಫ್ತ್ ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಫಾರ್ ಅಂಡ್ ನಿಯರ್. ಈ ಹಿಂದಿನ 3 ರಿಂದ 4 ವಿಡಿಯೋಗಳಲ್ಲಿ ನಿಯರ್ ಡಿಸ್ಟನ್ಸಸ್ ಅನ್ನ, ಫಾರ್ ಡಿಸ್ಟನ್ಸಸ್ ಅನ್ನ, ಸ್ಮಾಲ್ ಆಬ್ಜೆಕ್ಟ್ಸ್ ಮತ್ತು ಲಾಂಗ್ ಆಬ್ಜೆಕ್ಟ್ಸ್ ಅನ್ನ ಯಾವ ರೀತಿ ಮೆಜರ್ಮೆಂಟ್ ಮಾಡಬೇಕು, ಸೆಂಟಿಮೀಟರ್, ಮಿಲಿಮೀಟರ್, ಕಿಲೋಮೀಟರ್ಗೆ ಯಾವ ರೀತಿ ಕನ್ವರ್ಷನ್ ಮಾಡ್ಕೋಬೇಕು, ಮತ್ತ ಅದಕ್ಕೆ ಸಂಬಂಧಪಟ್ಟಂತಹ ಪ್ರವೇಶ ಪರೀಕ್ಷೆಯ ಪ್ರಶ್ನೆಗಳನ್ನ ನೋಡಿದ್ವಿ. ಈ ವಿಡಿಯೋದಲ್ಲಿ ಮಲ್ಟಿಪ್ಲೈಯಿಂಗ್ ಅಂಡ್ ಡಿವೈಡಿಂಗ್ ಲೆನ್ಸ್ ಅನ್ನ ನೋಡೋಣ. ಇಲ್ಲಿ ನೋಡ್ರಿ, ವಿ ನೀಡ್ 1 meter 80 centimeter cloth to make a shirt for 10-year-old child. 10 ವರ್ಷದ ಒಂದು ಮಗುವಿಗೆ ಒಂದು ಬಟ್ಟೆಯನ್ನ ತಯಾರಿಸಲು 1 ಮೀಟರ್ 80 ಸೆಂಟಿಮೀಟರ್ ಅಳತೆಯ ಬಟ್ಟೆ ಬೇಕು. How much cloth will be needed to make a shirt for 20 such children ಅಂತ ಹೇಳ್ಯಾರ. ಎಷ್ಟು ಸಿಂಪಲ್ ಐತ್ ನೋಡ್ರಿ. ಒಂದು ಮಗುವಿಗೆ ಎಷ್ಟು ಬೇಕು? 1.80 ಮೀಟರ್ ಬೇಕು. ಇದನ್ನ ಸೆಂಟಿಮೀಟರ್ ಅನ್ನ ಮೀಟರ್ನ್ಯಾಗ ಕನ್ವರ್ಟ್ ಮಾಡ್ಕೊಂಡ್ರ ಈ ತರ ಬರ್ತೀವಿ. ಕಾನ್ಸೆಪ್ಟ್ ಏನಂತಂದ್ರ 1 ಮೀಟರ್ ಈಸ್ ಈಕ್ವಲ್ ಟು 100 ಸೆಂಟಿಮೀಟರ್. ಇದು ನೆನಪಿರ್ಬೇಕು, ಕೋರ್ ಕಾನ್ಸೆಪ್ಟ್ ಇದೀಗ. ಇದು ಇಂಪಾರ್ಟೆಂಟ್. ಹಿಂಗ್ ಬರಿತೀವ. ಹಂಗಂದ್ರ ಒಂದಕ್ಕ 1.8 ಸೆಂಟಿಮೀಟರ್ ಆತು. ಅಂತಾವ್ 20ಕ್ಕ ಎಷ್ಟು ಮೀಟರ್ ಬೇಕು ಅಂತ ಜಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್. ಎಷ್ಟು ಅನ್ನೋದು ಗೊತ್ತಿಲ್ಲ, ಹಂಗ ಇಟ್ಕೊಂತೀವಿ. ಎಕ್ಸ್ ಇಸ್ ಈಕ್ವಲ್ ಟು 20 ಇಂಟು 1.80 ಇಂಟು 20 ಮಾಡ್ಕೋತೀವಿ. 20 ಇಂಟು 0 0, 28 200, 28 160, 0 carry 16, 20 1 20 plus 16, 20 plus 16 16 plus 20 ಅಂದ್ರೆ 36. ನೋಡ್ರಿ, ಇಲ್ಲೇ 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಐತಿ, 2 ಸಂಖ್ಯೆ ಬಿಟ್ಟು ಬಿಂದು ಐತಿ. 1 2 ಬಲಗಡೆಯಿಂದ 2 ಸಂಖ್ಯೆ ಬಿಟ್ಟು ಬಿಂದು ಐತಿ. ಲಾಸ್ಟ್ ಫೈನಲ್ ಉತ್ತರದೊಳಗೆ ಬಲಗಡೆಯಿಂದ 2 ಸಂಖ್ಯೆ ಬಿಟ್ಟು ಬಿಂದು ಕೊಡ್ತೀವಿ. ಅಂದ್ರೆ ಎಷ್ಟಾಯ್ತು? 36 ಮೀಟರ್ ಆಯ್ತು. ಇದು ನಾವೆಲ್ಲ ಮೀಟರ್ನಾಗ ತಗೊಂಡಿದ್ವಿ. 36 ಮೀಟರ್ ಆಯ್ತು. ಸಿಂಪಲ್ ಇದೆ. ಅವರು ಇಲ್ಲಿ ಮಾಡ ನೋಡ್ರಿ, 36 ಮೀಟರ್. ಅವರು ಒಂದ್ ಸ್ವಲ್ಪ ಇದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿರ್ತಾರ. ನಿಮಗೆ ಸಿಂಪಲ್ ಆಗಿ ಈ ತರ ಮಾಡೋದು ಇಷ್ಟು ಗೊತ್ತಿರಲಿ. ಇಷ್ಟೇ. ಒಂದು ಮಗುವಿಗೆ 1.80 ಮೀಟರ್ ಬೇಕು. 20 ಮಕ್ಕಳಿಗೆ ಎಷ್ಟು ಬೇಕು? ಎಷ್ಟು ಅನ್ನೋದು ಗೊತ್ತಿಲ್ಲ. ಎಕ್ಸ್ ಇಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಉತ್ತರ 36 ಮೀಟರ್. ಈ ಮಾನಗಳನ್ನ ಒಂದ್ರಲ್ಲೇ ಕನ್ವರ್ಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಇದು ಮೀಟರ್ ನಲ್ಲಿಯೋ ಅಥವಾ ಸೆಂಟಿಮೀಟರ್ ನಲ್ಲಿಯೋ ಕನ್ವರ್ಟ್ ಮಾಡ್ಕೊಂಡು ಮಾಡ್ಬೇಕು. A shop sells cloth for making bags at 100 rupees for 5 meter. A shop sells cloth for making bags. ಒಂದು ಚೀಲವನ್ನ ಮಾಡಲು ಅಂಗಡಿ 5 ಮೀಟರ್ಗೆ 100 ರೂಪಾಯಿ ಅಂತೆ ಬಟ್ಟೆಯನ್ನ ಕೊಡುತ್ತಿದೆ. How much money is needed to buy 1 meter cloth?
5 ಮೀಟರ್ಗೆ 100 ರೂಪಾಯಿ ಆತಂದ್ರ 1 ಮೀಟರ್ ಎಷ್ಟು? ಸಿಂಪಲ್ ಇದೆ ನೋಡ್ರಿ. ಹೆಂಗ್ ಕೊಟ್ರ ಹಂಗ ತಗೊಳ್ಳೋಣ. ಒಂದು 100 ರೂಪಾಯಿಗೆ 5 ಮೀಟರ್. ಅವ್ರೇನ್ ಕೇಳ್ಯಾರ? 1 ಮೀಟರ್ಗೆ ಎಷ್ಟು ರೂಪಾಯಿ ಅಂತ ಕೇಳ್ಯಾರ. ಎಷ್ಟು ರೂಪಾಯಿ ಅನ್ನೋದು ಗೊತ್ತಿಲ್ಲ, ಎಕ್ಸ್ ಅಂತ ಇಟ್ಕೊಂತೀವಿ. ಎಕ್ಸ್ ಇಸ್ ಈಕ್ವಲ್ ಟು ಜಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್. 100 ಇಂಟು 1 ಡಿವೈಡೆಡ್ ಬೈ 5. ಇಲ್ಲಿ ನೋಡ್ರಿ, 100 ಇಂಟು 1 ಅಂತಂದ್ರ 100 ಆಗತ್ತ, ಡಿವೈಡ್ ಬೈ 5 ನ 5 1s 5 2s 10 0. ಎಕ್ಸ್ ಇಸ್ ಈಕ್ವಲ್ ಟು 20 rupees. 1 ಮೀಟರ್ಗೆ ಎಷ್ಟಾಯ್ತು ಹಂಗಂದ್ರ 20 ರೂಪಾಯಿ. 1 ಮೀಟರ್ ಕ್ಲಾತ್ 20 rupees needed. 20 rupees needed to buy a 1 meter cloth. ಎಷ್ಟು ಸಿಂಪಲ್ ಐತಲ್ವಾ? ಇಲ್ಲಿ ಅವರು ಮಾಡ್ಯಾರ ನೋಡ್ರಿ ಈ ತರ. ಇಲ್ಲಿ ಅದನ್ನ ಕನ್ವರ್ಷನ್ ಕೊಟ್ರ. ನಾವು ಯೂಸ್ ದ ಡಬಲ್ ನಂಬರ್ ಲೈನ್, ಫೈಂಡ್ ದ ಕಾಸ್ಟ್ ಆಫ್ cloth or the length of cloth that we can buy at a particular cost. ಓಕೆ, ಇಲ್ಲೇ ಮೀಟರ್ ಅನ್ನ ಕೊಟ್ರ. ಇದು ಮೀಟರ್ದು ಡಬಲ್ ಸ್ಕೇಲು, ಇದು ಮೀಟರ್ ಒಂದು ಸ್ಕೇಲು ಮೀಟರ್ದು, ಇದು ಸ್ಕೇಲು ರುಪೀಸ್ದು, ಇದು ರುಪೀಸ್ದು. ನೋಡ್ರಿ, 5 ಮೀಟರ್ಗೆ 100 ರೂಪಾಯಿ. 5 ಮೀಟರ್ಗೆ 5 5 10 20 40 100. 5 20 5 10 20 40 ಈ ತರ ಐತಿ. ಇಲ್ಲೇ 10 ಮೀಟರ್ಗೆ ಎಷ್ಟಾಗತ್ತ? 10 ಮೀಟರ್ಗೆ 200 ಆಗತ್ತ. ಅಂದ್ರ ಇಲ್ಲಿ ಕೊಟ್ರ ಸರಿನಾ? 5 ಇಂಟು 5 ಇಂಟು 20 ಮಾಡ್ಕೊಂಡ್ರ ಸರಿ ಆಗತ್ತ. ಇದು 5 ಇಂಟು 20 ಅಂತಂದ್ರ 1 ಮೀಟರ್ ತಗೊಂಡ್ರ ಸರಿ ಆಗತ್ತ. 5 ಇಂಟು ಇಲ್ಲೇ 5 ಇಂಟು 20 ಓಕೆ 100 ಆಯ್ತು. 100 ಇಂಟು ಇಲ್ಲೇ ಡಬಲ್ ಆಗ್ತಾ ಇದೆ, ಅದಕ್ಕೆ ಇಲ್ಲಿ 2. 100 ಇಂಟು 2 ಅಂದ್ರೆ 200 ಆಯ್ತು. ಈಗ 20 ಮೀಟರ್, 10 ಮೀಟರ್ಗೆ 200 ಆಯ್ತು. 20 ಮೀಟರ್ಗೆ ಈ ರುಪೀಸ್ ಡಬಲ್ 400 ಆಗತ್ತ. 40 ಮೀಟರ್ಗೆ 20 ಮೀಟರ್ಗೆ ಎಷ್ಟಾಗಿತ್ತ ಅದ್ರ ಡಬಲ್ ಆಗತ್ತ. ಇಲ್ಲೇ 800. ಇಲ್ಲಿ 2000 ರೂಪಾಯಿ ಕೊಟ್ಬಿಟ್ರ. ಎಷ್ಟು ಮೀಟರ್ ಆಗತ್ತ ಹಂಗಂದ್ರ? ನೋಡ್ರಿ, 100 ಮೀಟರ್. ಇಲ್ಲೇ ನೋಡ್ರಿ, 10ಕ್ಕ 200, 1000ಕ್ಕ 100ಕ್ಕ 2000 ಆಗತ್ತ. ಇಲ್ಲೊಂದು 0 ಜಾಸ್ತಿ ಆಯ್ತು, ಇಲ್ಲೊಂದು 0 ಜಾಸ್ತಿ ಮಾಡ್ಬೇಕು ಅಷ್ಟೇ ಅಲ್ವಾ? ಸಿಂಪಲ್ ಇದೆ ನೋಡಿ.
ನೆಕ್ಸ್ಟ್, Anita is making an embroidery on the border of sari. ಅನಿತಾ ಅವರು ಸಾರಿಗೆ ಎಂಬ್ರಾಯ್ಡರಿ ಮಾಡ್ತಾ ಇದ್ದಾರೆ. She need 1 meter long thread to embroider 50 centimeter sari. How much thread would she need for 5 meter sari border? ನೋಡ್ರಿ, ಅನಿತಾ ಅವರು ಸೀರೆ ಅಂಚಿನ ಕಸೂತಿ ಮಾಡುತ್ತಿದ್ದಾರೆ. 50 ಸೆಂಟಿಮೀಟರ್ ಸೀರೆಯನ್ನ ಕಸೂತಿ ಮಾಡಲು ಅವರಿಗೆ 1 ಮೀಟರ್ ಉದ್ದದ ದಾರ ಬೇಕು. ನಮಗ್ ಗೊತ್ತಿದೆ 1 ಮೀಟರ್ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್ ಅಂತಂದ. ಈಗ ಅವ್ರಿಗೆ ಹಾಫ್ ಮೀಟರ್ ಮಾಡಾಕ 1 ಮೀಟರ್ ಬೇಕು. ಹಂಗಂದ್ರ 5 ಮೀಟರ್ ಮಾಡಾಕ ಎಷ್ಟು ಬೇಕು ಅಂತಂದ್ರ ಅದ್ರ ಡಬಲ್ ಬೇಕಾಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಕೊಟ್ರು ನೋಡ್ರಿ. 1 ಮೀಟರ್ ಲಾಂಗ್ ಥ್ರೆಡ್ ಕಾಸ್ಟ್ 50 rupees. How much money will be needed to buy the thread? ಏನಂದ್ರ 1 ಮೀಟರ್ಗೆ she need 1 meter long thread to embroider 50 centimeter. ಹೌದಾ? 1 ಮೀಟರ್ ಇದನ್ ಮಾಡ್ಬೇಕಂದ್ರ 1 ಮೀಟರ್ಗೆ 50 ಸೆಂಟಿಮೀಟರ್ ಬೇಕು. ನೆಕ್ಸ್ಟ್ 5 ಮೀಟರ್ಗೆ ಎಷ್ಟು ಅಂತ ಗೊತ್ತಿಲ್ಲ ಅಲ್ವಾ? ಜಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಿದ್ರ ಎಷ್ಟು ಅಂತ ಗೊತ್ತಿಲ್ಲ ಅನ್ನೋದು 50 into 5 divided by 1. X is equal to 50 into 5 ಅಂತಂದ್ರ 250. ಇಲ್ಲಿ ನೋಡ್ರಿ, ಇದು ಸೆಂಟಿಮೀಟರ್ನೇ ಗೊತ್ತಿಲ್ಲ ನಮ್ಗ. ಅಂದ್ರ X is equal to 250 ಸೆಂಟಿಮೀಟರ್. 250 ಸೆಂಟಿಮೀಟರ್ ಮೀಟರ್ನೇ ಕನ್ವರ್ಟ್ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ? ಇದು ಮೀಟರ್ನೇ ಕನ್ವರ್ಟ್ ಮಾಡ್ಕೊಂಡ್ರ 2.50 ಮೀಟರ್ ಆಯ್ತು. ಈಗ ನೋಡ್ರಿ, 1 ಮೀಟರ್ಗೆ ನೆಕ್ಸ್ಟ್ 1 ಮೀಟರ್ಗೆ ಎಷ್ಟು ದುಡ್ಡು? 1 ಮೀಟರ್ಗೆ ದುಡ್ಡು ಎಷ್ಟೈತಿ? 50 ರೂಪಾಯಿ. ಕನ್ನಡದೊಳಗೆ ಸ್ವಲ್ಪ ಕ್ವಶನ್ ಏನೋ ಇದನ್ ಮಾಡ್ಯಾರ ನೋಡ್ರಿ, 250 ದಾರವನ್ನ ಅಂತ ಏನ ಸ್ವಲ್ಪ ಮಿಸ್ಟೇಕ್ ಆಯ್ತು. ಇಂಗ್ಲಿಷ್ನ ಕರೆಕ್ಟ್ ಇದೆ. 1 ಮೀಟರ್ಗೆ ಎಷ್ಟು ಬೇಕು? 50 ರೂಪಾಯಿ. ಹಂಗಂದ್ರ 2.5 ಮೀಟರ್ಗೆ ಎಷ್ಟು ದುಡ್ಡು? ಈಗ 1 ಮೀಟರ್ಗೆ 50, 2 ಮೀಟರ್ಗೆ 100, ಅದರ ಅರ್ಧ 100 ಮತ್ತೆ ಈಗ 1 ಮೀಟರ್ ಅರ್ಧ ಅಂತಂದ್ರ ಹಾಫ್ ಮೀಟರ್. ಇಲ್ಲೇನ ಹಾಫ್ ಮೀಟರ್ ಐತಿ. 1ಕ್ಕ 100, 1ಕ್ಕ 50, 2ಕ್ಕ 100, 2.5 ಐತಿ. ಸಿಂಪಲ್ ಇದೆ ಅಲ್ವಾ? ಜಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ರೆ ಇದನ್ನ y ಅಂತ ಇಟ್ಕೊಳ್ಳೋಣ. y is equal to 50 into 2.5. y is equal to ಎಷ್ಟಾಗುತ್ತ? 125 rupees. 125 ಆಗುತ್ತೆ. ₹125. ಇದನ್ನ ನೆನಪಿಟ್ಕೊಳ್ರಿ ಯಾವ ತರ ಮಾಡೋದಂತ. ಇಲ್ಲೇ ಎಷ್ಟಿದು? 2.5 ಮೀಟರ್
ಸೆಂಟಿಮೀಟರ್ನೊಳಗೆ 250 ಸೆಂಟಿಮೀಟರ್ ಆಗಿರುತ್ತೆ. ಇಲ್ಲಿ ಬಾರ್ಡರ್ ಹಾಕಿತ್ತಲ್ಲ ಅದು ಆನ್ಸರ್ಸ್. ನೆಕ್ಸ್ಟ್, a road 12 kilometer 600 meter long is being laid in a town. ಒಂದು ಪಟ್ಟಣದಲ್ಲಿ 12 ಕಿಲೋಮೀಟರ್ 600 ಮೀಟರ್ ಉದ್ದದ ರಸ್ತೆಯನ್ನ ನಿರ್ಮಿಸಲಾಗುತ್ತಿದೆ. The workers lay an equal length of road each day. ಕಾರ್ಮಿಕರು ಪ್ರತಿದಿನ ಸಮನಾದ ಉದ್ದದ ರಸ್ತೆಯನ್ನ ನಿರ್ಮಿಸುತ್ತಿದ್ದಾರೆ. And complete the work in 6 days. ಅವರು 6 ದಿನದಲ್ಲಿ ಕೆಲಸವನ್ನ ಮುಗಿಸಿದ್ದಾರೆ. How much road laying work is done on each day? ನೋಡ್ರಿ, 12 ಕಿಲೋಮೀಟರ್ 600 ಮೀಟರ್. ಇದನ್ನ ನಾವು ಮೀಟರ್ನೊಳಗ ಐತಿ, ಕಿಲೋಮೀಟರ್ನಾಗ ಐತಿ. ನಮ್ಗೆ ಗೊತ್ತು 1 ಕಿಲೋಮೀಟರ್ ಇಸ್ ಈಕ್ವಲ್ ಟು 1000 ಮೀಟರ್ ಅಂತ ಗೊತ್ತಿದೆ. ಹೌದಾ? ಇದು ನಾನು ಹೆಂಗ್ ಬರ್ತೀವಿ? 12.600 ಕಿಲೋಮೀಟರ್ ಅಂತ ಬರ್ಕೊಂತೀವಿ. ಸರಿನಾ? ಈಗ 12.600ಗೆ 6 ಡೇಸ್. 1 ಡೇಸ್ ನಲ್ಲಿ ಎಷ್ಟು ರೋಡ್ ನಿರ್ಮಾಣ ಆಯ್ತು ಗೊತ್ತಿಲ್ಲ, ಎಕ್ಸ್ ಅಂತ ಇಟ್ಕೊಳ್ಳೋದ. ಇಲ್ಲ ಮಾಡ್ತೀನಿ ನೋಡ್ರಿ, ಎಕ್ಸ್ ಇಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲಿಕೇಶನ್ 12.600 into 1 divided by 6. ನೋಡ್ರಿ, ಇದನ್ನ ನೀವು ಈ ತರನು ಮಾಡ್ಬೋದು. ಈ ಪಾಯಿಂಟ್ ಅನ್ನ ತೆಗೆದು ಲಾಸ್ಟ್ ಉತ್ತರದೊಳಗ ಪಾಯಿಂಟ್ ಹಾಕಿದ್ರೆ ನಡೀತೈತಿ. 6 1s 6 2s 6 1s 0 0 2.1. x is equal to 2.1 ಕಿಲೋಮೀಟರ್. ಒಂದು ದಿನದಲ್ಲಿ ಅವರು 2.1 ಕಿಲೋಮೀಟರ್ ರೋಡ್ ಅನ್ನ ನಿರ್ಮಾಣ ಮಾಡ್ತಾರೆ. ನೆಕ್ಸ್ಟ್, ಇದರಲ್ಲಿ ಏನು ಡೌಟ್ ಇಲ್ಲ ಅನ್ಕೊಂತೀನಿ, ಸಿಂಪಲ್ ಇದೆ. ಲೆಟ್ ಅಸ್ ಎಸ್ಟಿಮೇಟ್, ನಾವು ಅಂದಾಜು ಮಾಡೋಣ. ಇಲ್ಲಿ ನೋಡ್ರಿ, ಇದು ಮನೆ, ಇಲ್ಲಿ ಲೈಟಿ ಕಂಬ ಇದೆ, ಈ ತರ ಲೈಟಿ ಕಂಬ ಐತಿ, ಇಲ್ಲೇ ಏಣಿಯನ್ನ ಇಟ್ರ. ಹೈಟ್ ಆಫ್ ಆನ್ ಎಲೆಕ್ಟ್ರಿಕ್ ಪೋಲ್, ವಿದ್ಯುತ್ ಕಂಬದ ಎತ್ತರ. ಹೈಟ್ ಆಫ್ ಅ ಸಿಂಗಲ್ ಸ್ಟೋರೇಡ್ ಹೌಸ್, ಒಂದು ಅಂತಸ್ತಿನ ಮನೆಯ ಎತ್ತರ. ಎಸ್ಟಿಮೇಟ್ ದ ಫಾಲೋಯಿಂಗ್, ಶೇರ್ ಯುವರ್ ರೀಸನಿಂಗ್ ಇನ್ ಕ್ಲಾಸ್. The height of the tallest building in your neighborhood. What did you use as a reference to estimate the height? The height of the tallest building. ನಿಮ್ಮ ಮನೆಯ ನೆರೆಹೊರೆಯಲ್ಲಿರುವ ಅತಿ ಎತ್ತರದ ಕಟ್ಟಡ ಎತ್ತರವನ್ನ ಅಂದಾಜು ಮಾಡಲು ನೀವು ಯಾವುದನ್ನ ಮಾನದಂಡವಾಗಿ ಬಳಸುತ್ತೀರಿ? ಟವರ್ ಕಂಬವನ್ನ ನೆಟ್ವರ್ಕ್ ಆಗಿ ಬಳಸಬಹುದು. ಟವರ್ ಇತ್ತು ಅಂದ್ರ ಅಲ್ಲೇ ಅದನ್ನ ರೆಫರೆನ್ಸ್ ಆಗಿ ಬಳಸಬಹುದು. ಇಲ್ಲ ಅಂದ್ರ ಎಲೆಕ್ಟ್ರಿಕ್ ಪೋಲ್ ಅನ್ನ ರೆಫರೆನ್ಸ್ ಆಗಿ ಬಳಸಬಹುದು. ನಿಮ್ಮ ಮನೆ ಹತ್ರ ಏನಿರುತ್ತ ನೋಡ್ಕೊಳ್ಳಿ, ನೋಡ್ಕೊಂಡು ಅಂದಾಜು ಮಾಡ್ರಿ.
ಈ ಎಲೆಕ್ಟ್ರಿಕ್ ಪೋಲು ಅಂದಾಜು ಒಂದು ಮೀಟರ್ 2 ಮೀಟರ್ ಒಂದು 10 ಮೀಟರ್ ಇರುತ್ತ ಅಂತ ಅನ್ಕೊಳ್ಳೋಣ. ಇವ್ರದ್ದು ಕಟ್ಟಡ 1 ಅಂತಸ್ತಿಂದ ಆಗಿತ್ತು ಅಂದ್ರ 10 ಮೀಟರ್ ಇರುತ್ತ, 2 ಅಂತಸ್ತಿಂದ ಆಗಿತ್ತ 20 ಮೀಟರ್ ಇರುತ್ತ. ಈ ರೀತಿ ಅಂದಾಜು ಮಾಡ್ರಿ. height of the tallest tree in your neighborhood, what did you use as a reference? Reference electric pole. ಎಲೆಕ್ಟ್ರಿಕ್ ಪೋಲ್ ಅನ್ನ ರೆಫರೆನ್ಸ್ ಆಗಿ ತಗೊಂತೀವಿ. ಟಾಲೆಸ್ಟ್ ಟ್ರೀ ಕೋಕೋನಟ್ ಟ್ರೀ. ಕೋಕೋನಟ್ ಟ್ರೀ ಟಾಲೆಸ್ಟ್ ಆಗಿರುತ್ತೆ. Depth of a well or a swimming pool in your neighborhood, how did you find out? ಅದನ್ನ ನೀವು ಹೆಂಗ್ ಕಂಡುಹಿಡಿತೀರಿ? ಮತ್ತ ಅದ್ರೊಳಗ ಈಜ್ ಬರ್ದೇ ಇತ್ತಂದ್ರ ಕಂಡುಹಿಡಿಯಾಕಂತ ಹಾರಿಗಿರಿ. ಡೆಪ್ತ್ ಆಫ್ ಅ ವೆಲ್ ಏನಂದ್ರ ಒಂದು ಕಲ್ಲನ್ನ ಕಟ್ಟಿ, ಕಲ್ಲಿಗೆ ದಾರವನ್ನ ಕಟ್ಟಿ ನೀರೊಳಗೆ ಎಸದ್ರ ಅದು ಇದಕ್ಕೆ ಹೋಗಿ ಮುಟ್ಟುತ್ತ. ನೀವು ಅದನ್ನ ಸ್ವಲ್ಪ ಕೈ ಬಿಡ್ಬೇಕು, ತಳಕ್ ಹೋಗಿ ಮುಟ್ಟುತ್ತ. ಅವಾಗ ಮೇಲ್ಗಡೆ ನೀರಾಗಿರುತ್ತ. ಇದು ವೆಲ್. ಇದು ಬಾವಿ ಅಂತ ಇಟ್ಕೊಳ್ರಿ. ಒಂದು ಕಲ್ ತಗೊಂಡು ಅದಕ್ಕೆ ದಾರವನ್ನ ಕಟ್ಟಿ, ದಾರವನ್ನ ಕೈಯಲ್ಲಿ ಹಿಡ್ಕೊಂಡು ಇದನ್ನ ಇದ್ರೊಳಗೆ ಬಿಡುದು. ಎಲ್ಲಿಗೆ ಹೋಗಿ ಮುಳುಗುತ್ತಾ ಅಲ್ಲಿಗೆ ನೀರಿನ ಕಲೆ ಆಗಿರುತ್ತ. ಅಲ್ಲಿಂದ ಸ್ಕೇಲ್ ಅನ್ನ ತೆಗೆದು ಮೇಜರ್ ಮಾಡೋದು. ಲಾಂಗ್ ಸ್ಕೇಲ್ ಅನ್ನ ತೆಗೆದುಕೊಂಡು ಮೇಜರ್ ಮಾಡೋದು ಗೊತ್ತಾಗುತ್ತ. ನೆಕ್ಸ್ಟ್ ಲೆಟ್ ಅಸ್ ಎಕ್ಸ್ಪ್ಲೋರ್. ನಾವು ಅನ್ವೇಷಿಸೋಣ. ಇನ್ daily life we use other units of measuring length as well. Height is usually measured in feet and inches. ಒಂದು ಫೂಟು ಇಷ್ಟು ಇಂಚು ಅಂತ ಮೆಜರ್ ಮಾಡ್ತೀವಿ. ಲುಕ್ at your ruler to see if inches are also marked on it. ಸ್ಕೇಲ್ ನಲ್ಲಿ ನೋಡ್ರಿ, ಇಂಚುಗಳನ್ನ ಮಾರ್ಕ್ ಮಾಡಿದಾರ ಅಂತ. ಎಸ್, ಮಾಡಿರ್ತಾರ. ಇಂಚನ್ನು ಮಾಡಿರ್ತಾರ. 15 ಸೆಂಟಿಮೀಟರ್ ಸ್ಕೇಲ್ ಇತ್ತಂದ್ರ ಅಲ್ಲಿ ಇಂಚು ಎಷ್ಟು ಬಂದಿರುತ್ತ? Find out how many centimeter and millimeter equal 1 inch. 1 inch is equal to, ಇಲ್ಲೇ ಕೊಟ್ರು ನೋಡ್ರಿ, 1 inch is equal to 2 centimeter 5 millimeter. ನೋಡ್ರಿ, ಇಲ್ಲಿ ಅಂತ ಇಲ್ಲಿ 0 ಇತ್ತಂದ್ರ 1 2 5 ಮಿಲಿಮೀಟರ್. 2 ಸೆಂಟಿಮೀಟರ್ 5 ಮಿಲಿಮೀಟರ್ ಅಂದ್ರ 1 ಇಂಚ್. 1 ಫೂಟ್ ಅಂದ್ರ 12 inches or 30 centimeter. 12 inches or 30 centimeter. 1 foot ಅಂದ್ರೆ 12 inch or 30 centimeter. ಎಸ್, ಈಗ ನೋಡ್ರಿ, measure your height. ಇದು ಇಂಪಾರ್ಟೆಂಟ್. 1 ಇಂಚು ಅಂತಂದ್ರ ಇದು ದೊಡ್ಡವರಿಗೆ ಚಿಕ್ಕವರಿಗೆ ಒಂದೇ ತರ ಇರುತ್ತ ಅಂತಲ್ಲ. ಈ ಚಿಕ್ಕವರಿಗೆ ಇದು ವೇರಿಯೇಷನ್ ಆಗ್ಬೋದು. ಸಾಮಾನ್ಯವಾಗಿ 1 ಇಂಚು ಸಾಮಾನ್ಯ ವ್ಯಕ್ತಿಯದ ಅಳತೆ ಮಾಡಿದ್ರೆ 1 ಇಂಚು 2.5 ಸೆಂಟಿಮೀಟರ್ ಆರ್ 2 ಸೆಂಟಿಮೀಟರ್ 5 ಮಿಲಿಮೀಟರ್ ಇರುತ್ತ. 1 ಫೂಟ್ ಅಂದ್ರ 12 ಇಂಚಸ್ ಆರ್ 30 ಸೆಂಟಿಮೀಟರ್ ಇರುತ್ತ. Measure your height. Stand against the wall and mark your height. ಈ ತರ ಗೋಡೆಗೆ ನಿಂತ್ಕೊಂಡು ನಿಮ್ಮ ಹೈಟ್ ಅನ್ನ ನೋಡ್ರಿ. ಇವ್ರು ನೋಡ್ತಾ ಇದಾರೆ ನೋಡ್ರಿ, 100
25 130 5 ಒಂದೊಂದು ಲೈನ್ ಅನ್ನ ಹೇಳ್ತಾರೆ ಇವರು. 100 ಈಗ ಇಲ್ಲಿ ಎಷ್ಟು ಬರುತ್ತಾ 110 ಆಗಿರುತ್ತ 115 ಇವ್ರದ್ದು ಎಷ್ಟೈತಿ 110 ಐತಿ ಇಲ್ಲಿ ಅಲ್ವಾ. measure the distance between the floor and mark the point in a feet and inches. ಎಷ್ಟು ಫುಟು ಎಷ್ಟು ಇಂಚು ಅಂತ ಲೆಕ್ಕ ಹಾಕ್ರಿ ಅಂತ ಹೇಳ್ಯಾರ ನೋಡ್ರಿ. ಇವ್ರದ್ದು 110 ಇಲ್ಲೇ ಲೆಕ್ಕ ಹಾಕೋದು ನೋಡ್ಬಿಡ. ಎಷ್ಟು 110 ಸೆಂಟಿಮೀಟರ್ ಐತಿ ಇವ್ರದ್ದು 110 ಸೆಂಟಿಮೀಟರ್ ಐತಿ. ಸರಿನಾ. ಈಗ ಇದನ್ನ ಫೂಟ್ ದೊಳಗ ಇಂಚಸ್ ದೊಳಗ ಲೆಕ್ಕ ಹಾಕೋಣ. ಇಲ್ಲಿ ನೋಡ್ರಿ ನಮಗ್ ಗೊತ್ತು 1 ಇಂಚ್ is equal to 1 inch is equal to 1 inch means 2.5 ಸೆಂಟಿಮೀಟರ್. 2 ಸೆಂಟಿಮೀಟರ್ 5 ಮಿಲಿಮೀಟರ್. ಇಲ್ಲ ಐತಲ್ಲ ಹಿಂಗ. ಇನ್ನ 110 ಸೆಂಟಿಮೀಟರ್ ಅಂದ್ರ ಎಷ್ಟು ಇಂಚು ಹಂಗಂದ್ರ ಎಷ್ಟು ಅನ್ನೋದು ಗೊತ್ತಿಲ್ಲ. ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ 1 into 110 divided by 2.5. ಈ ಪಾಯಿಂಟ್ ಅನ್ನ ಈ ಕಡೆ ತಗೊಂತೀವಿ, ನಂತರ ಕೊಡ್ತೀನಿ. 25 ಹಂಗ ತಗೊಂತೀನಿ. 25 4 100. ನೆಕ್ಸ್ಟ್ ಎಷ್ಟು ಉಳಿತು 10 ಉಳಿತು ಗೊತ್ತಾಗಿಲ್ಲ. 4.4. ಇಲ್ಲಿ 40.4 ಅಲ್ವಾ. 25 110 25 4 100 0 0 1 ಇದು 1 0. ಇಲ್ಲಿ 10 ಉಳಿತು. ರಿಮೈಂಡರ್ 10ರಿಂದ 25 ಗುಂಪು ಮಾಡಕ್ಕಾಗಲ್ಲ, ಅದಕ್ಕೆ 0 ಕೊಟ್ಟು ಪಾಯಿಂಟ್ ಕೊಡ್ತೀವಿ. ಇದು 100 ಆಗತ್ತಾ 4. ಅದು ಕರೆಕ್ಟ್ ಆಯ್ತು ನೋಡ್ಬೇಕಂದ್ರೆ ಏನ್ ಮಾಡ್ತೀರಿ 40.4 ಇದನ್ನ ಇದ್ರೊಳಗೆ ಮಾಡಿದ್ರ ಸರಿನಾ. ಹಂಗ ಫೀಟ್ ತೊಳಗ್ ಮಾಡ್ಬೇಕಂದ್ರ 12 inches or 30 centimeter. 1 inch 1 feet is equal to 30 centimeter ತಗೊಂಡು ಮಾಡೋದು. Next, similarly, other student in the class can also measure their height. Find out who is the tallest student in your class. What is his or her height in feet and inches. ಎಷ್ಟು ಗೊತ್ತಿಟ್ಕೊಂಡ್ಬಿಡ್ರಿ 1 inch is equal to 1 inch is equal to 2.5 centimeter. 1 foot is equal to 12 inches. 12 inches ಇಷ್ಟರ ಗೊತ್ತಿರಲಿ. 12 inches or 30 centimeter. ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ದ ಡೈರಿ ಫಾರ್ಮ್ ಅನ್ನ ನೋಡೋಣ. ಡೈರಿ ಫಾರ್ಮ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗೈತಿ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ.